ಮೈಕ್ರೋ ಫೈನಾನ್ಸ್ಗಳಿಂದ ಜನರಿಗೆ ಕಿರುಕುಳ ಆಗ್ತಾ ಇದೆ. ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ಒಟ್ಟು ಈವರೆಗೆ 5 ಸಾವನ್ನಪ್ಪಿದ್ದಾರೆ. ಸರಣಿ ಸಾವಿನ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇನ್ನು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋ ಕುರಿತು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಟ್ಟು 5 ಜನ ಈವರೆಗೆ ಸಾವನ್ನಪ್ಪಿದ್ದಾರೆ ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದಾಗಿ. ಇದಕ್ಕೊಂದು ಕಠಿಣ ಕಾನೂನು ರಚಿಸುವ ಬಗ್ಗೆಯೂ ಕೂಡ ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಇನ್ನು ಸಿಎಂ ಕರೆದಿರುವಂತಹ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ರಾಜ್ಯದಾದ್ಯಂತ ಆ ಜಿಲ್ಲೆ ಈ ಜಿಲ್ಲೆ ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ನ ಹಾವಳಿ ಮಿತಿ ಮೀರಿದೆ. ಈವರೆಗೆ ಒಟ್ಟು 5 ಜನ ಸಾವನ್ನಪ್ಪಿದ್ದಾರೆ ಕಿರುಕುಳಕ್ಕೆ. ಸಾಲ ಕೊಡ್ತೀವಿ ಅಂತ ಸಾಲ ಕೊಡೋದು, ಆ ನಂತರ ಒಮ್ಮೆ ಸಾಲವನ್ನು ಮರುಪಾವತಿ ಮಾಡಲಿಲ್ಲ, ಒಂದು ಕಂತನ್ನು ಕಟ್ಟಲಿಲ್ಲ ಅಂದಾಗ ಅವರಿಗೆ ಅವರ ಮೇಲೆ ಹಿಂಸೆ ಕೊಡೋದು. ಈಗ ಸರ್ಕಾರ ಇದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗಿದೆ. ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸ್ ಕೊಟ್ಟು ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಡೆಸ್ಕ್ ನಿಂದ. ಮಂಜುನಾಥ್, ಸರ್ಕಾರ ಈ ಬಗ್ಗೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿದೆ. ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಸರ್ಕಾರದ ಕಡೆಯಿಂದ ಏನಾಗಬಹುದು, ಆ ಕಠಿಣ ನಿರ್ಧಾರ ಏನಾಗಿರಬಹುದು ಅಂತ? ವಾಸುದೇವ್, ಏನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಅವಳಿಯಿಂದ ಅಂದರೆ ಈ ಒಂದು ಮೈಕ್ರೋ ಕಂಪನಿಗಳಿಂದ ಏನು ಅವಳಿ ಆಗ್ತಿದೆ, ಅದರಲ್ಲೂ ಕೂಡ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಅದರಲ್ಲೂ ಈ ಒಂದು ವಿಚಾರವಾಗಿ ಒಂದಷ್ಟು ಜನರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಗೃಹ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮಾಂಗಲ್ಯ ರಕ್ಷಣೆ ಮಾಡಿ ಅನ್ನೋ ಒಂದು ಪತ್ರವನ್ನು ಕೂಡ ಒಂದು ಮಹಿಳೆಯರು ಬರೆದಿರುವಂಥದ್ದು. ಹೀಗಾಗಿ ಸರ್ಕಾರ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಏನು ಗಂಭೀರವಾಗಿ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಏನು ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಏನಿದೆ, ಈ ಒಂದು ಫೈನಾನ್ಸ್ನಿಂದ ಏನು ಜನರಿಗೆ ತೊಂದರೆ ಆಗ್ತಿದೆ, ಇದಕ್ಕೆ ಕಡಿವಾಣ ಆಗಬೇಕು. ಜೊತೆಗೆ ಮೂಗ್ದಾರವನ್ನು ಹಾಕಬೇಕಾದ್ರೆ ಯಾವ ರೀತಿ ಕಾನೂನುಗಳಿದೆ, ಆ ಕಾನೂನುಗಳನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಜೊತೆಗೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತರಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ನಡೆಸೋದಕ್ಕೆ ಯಾಕೇನಾಯಿತು ಕೈ ಓಕೆ, ಮತ್ತೆ ಮಾತಾಡ್ಸೋಣ ಮಂಜುನಾಥ್ ಅವ್ರನ್ನ. ಸೊ ಇಲ್ಲಿ ಸರ್ಕಾರ ಏನು ಮಾಡಬಹುದು ಅಂತ, ಸರ್ಕಾರದ ನಿರ್ಧಾರ ಏನಾಗಿರಬೇಕು? ಒಂದು ಕಡೆ ಸರ್ಕಾರ ಪಾಲಿಸಿ ಚೇಂಜಸ್ಗಳನ್ನು ಮಾಡಬಹುದು, ಕಾನೂನುಗಳಲ್ಲಿ ಬದಲಾವಣೆಗಳನ್ನು ತರಬಹುದು. ಈ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.